ಪ್ರಿಯಾಂಕಾ ಖರ್ಗೆ ಅಂತ ಚಮಚನಿಗೆ ಇದು ಅಂತ ಪ್ರಶ್ನೆಗೆ ಬರಲ್ಲ. ಹೆಚ್ಚಿಗಾಗಿ ದಿನನಿತ್ಯ ಜಗಳ ಆಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ? ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಬೆದರಿದೀರಿ. ಪ್ರಿಯಾಂಕಾ ಖರ್ಗೆಯನ್ನ ಚೂ ಬಿಟ್ಟಿದ್ದಾರೆ. ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದ್ದೀರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರಿ, ಏನಾಯ್ತು? ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಶೋಭಾ ಕರಂದ್ಲಾಜೆ ವಾಗ್ದಾಳಿ, ಭೇಷ್ ಶೋಭಾ ವಿಶೇಷ ಕಾರ್ಯಕ್ರಮ. ಏನಿದು ಶೋಭಾ ಕರಂದ್ಲಾಜೆ ವಾಗ್ದಾಳಿ, ಭೇಷ್ ಶೋಭಾ ಏನಿದು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಬ್ಯಾನ್ ಮಾಡಬೇಕು ಅನ್ನುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಅವರ ಪತ್ರದ ಮೇಲೆ ನಡೀತಾ ಇರತಕ್ಕಂಥ ಸಾಕಷ್ಟು ವಿಚಾರಗಳು, ಅದರ ಜೊತೆಯೊಳಗೆ ಕಲ್ಯಾಣಿ ಮಠದ ಸ್ವಾಮಿಗಳು ಬಿಜಾಪುರಕ್ಕೆ ಬರುವಂಥದ್ದನ್ನು ತಡೆದೇ ಹಿಡಿದಿರ್ತಕ್ಕಂಥ ಕುರಿತಂತೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಬೆಂಗಳೂರು ಉತ್ತರ ಲೋಕಸಭಾ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಾಗ್ದಾಳಿ ನಡೆಸಿದ್ದಾರೆ. ಒಂದೊಂದು ಅಂಶವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಮಾತನಾಡ್ತಾ ಸರ್ಕಾರದ ವಿರುದ್ಧದ ವಾಗ್ದಾಳಿಯನ್ನು ಶೋಭಾ ಕರಂದ್ಲಾಜೆ ನಡೆಸಿದ್ದಾರೆ. ಒಂದು ಕಡೆ ಹೇಳ್ತಾರೆ, ಇನ್ನೊಮ್ಮೆ ಹುಟ್ಟಿ ಬಂದರೂ ಕೂಡ ನೀವೇನೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರ ಮಾತು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರ ಒಂದು ದಿನದ ಪಥಸಂಚಲನಕ್ಕೆ ಕಾಂಗ್ರೆಸ್ ಸರ್ಕಾರ ನಡುಗಿ ಹೋಯ್ತಾ, ಬೆದರಿ ಹೋಯ್ತಾ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರ ಪ್ರಶ್ನೆ. RSSಗೆ 100 ವರ್ಷವಾದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡಂತಹ ಪಥಸಂಚಲನ ರಾಜ್ಯದಾದ್ಯಂತ ರಾಷ್ಟ್ರದಾದ್ಯಂತ ಸುದ್ದಿ ಮಾಡಿದ ಹಿನ್ನೆಲೆಯೊಳಗೆ ಸಣ್ಣ ಸಣ್ಣ ಗ್ರಾಮದಲ್ಲಿ ಸಹಸ್ರಾರು ಸಂಖ್ಯೆಯ ಗಣವೇಶಧಾರಿಗಳ ಸ್ವಯಂ ಸೇವಕರ ಪಥಸಂಚಲನವನ್ನು ನೋಡಿದಂತಹ ಪ್ರಿಯಾಂಕಾ ಖರ್ಗೆ ಸರ್ಕಾರಕ್ಕೆ ಪತ್ರವನ್ನು ಬರೀತಾರೆ, ಬ್ಯಾನ್ ಮಾಡಿ ಅಂತ. ಒಂದು ದಿನದ ಪಥಸಂಚಲನಕ್ಕೆ ಕಾಂಗ್ರೆಸ್ ಸರ್ಕಾರ ನಡುಗಿ ಹೋಯ್ತಾ, ಬೆದರಿ ಹೋಯ್ತಾ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆ ಅವರು ನೇರವಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ. ಅನೇಕ ವಿಚಾರಗಳ ಗಮನ ಸೆಳೆದ ಸಂದರ್ಭ ಒಂದು ಮಾತನ್ನು ಹೇಳಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರೇ, ಗೃಹ ಸಚಿವರಾದಂಥ ಪರಮೇಶ್ವರ್ ಅವರೇ, ತಮಗೆ ವಿನಾಶಕಾಲೆ ವಿಪರೀತ ಬುದ್ಧಿ ಹತ್ತಿರ ಬಂದಿದೆ ಎನ್ನುವುದನ್ನು ನೆನಪಿಟ್ಟುಕೊಳ್ಳಿ ಅನ್ನುವಂಥ ಗಂಡು ಧ್ವನಿಯೊಳಗೆ ಶೋಭಾ ಕರಂದ್ಲಾಜೆ ಮಾತನಾಡಿದ್ದಾರೆ. 1948ರಲ್ಲಿ RSS ಅನ್ನು ನೆಹರು ಬ್ಯಾನ್ ಮಾಡ್ತಾರೆ. 1975ರೊಳಗೆ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಏರಿ ಸಂಘದ ಕಾರ್ಯಕರ್ತ ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿಯವರನ್ನ ಬೆಂಗಳೂರಿನ ಸೆಂಟ್ರಲ್ ಜೈಲಿನಲ್ಲಿ ಇಡಲಾಗುತ್ತೆ. ನೆಹರು, ಇಂದಿರಾ ಗಾಂಧಿ ಮಾಡಲಾಗದ್ದನ್ನು ಅಪ್ಪನ ಹೆಸರು ಹೇಳಿಕೊಂಡು ಬಂದ ಈ ಖರ್ಗೆ ಏನು ಮಾಡುತ್ತಾನೆ ಅನ್ನುವ ಪ್ರಶ್ನೆ ಶೋಭಾ ಕರಂದ್ಲಾಜೆ. ನಾನು ಆಗಲೇ ಹೇಳಿದೆ, ಶೋಭಾ ಕರಂದ್ಲಾಜೆಯ ವಾಗ್ದಾಳಿ ಮತ್ತೊಂದು ಕಡೆಗೆ ಶೋಭಬೇಷ ಅಂತ. ಏನಿದು? ಒಂದು ಕಡೆಗೆ ವಾಗ್ದಾಳಿ, ಇನ್ನೊಂದು ಕಡೆಗೆ ಶೋಭಾ ಭೇಷ್ ಅನ್ನುವಂಥದ್ದು ಏನು ಅಂತ ಅನೇಕರಿಗೆ ಅನ್ನಿಸ್ತಾ ಇರಬಹುದು. ಅನೇಕರು ಶೋಭಾ ಕರಂದ್ಲಾಜೆ ಅವರ ಭಾಷಣ, ಶೋಭಾ ಕರಂದ್ಲಾಜೆ ಅವರ ಮಾತು, ಶೋಭಾ ಕರಂದ್ಲಾಜೆ ಪತ್ರಿಕಾಗೋಷ್ಠಿಯನ್ನು ಕೇಳಿದಾಗ ವಿರೋಧ ಪಕ್ಷಗಳವರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಸ್ವತಃ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಬೆಳೆದು ಬಂದು, ವಿದ್ಯಾರ್ಥಿ ಪರಿಷತ್ನಲ್ಲಿ ಬೆಳೆದು ಬಂದು, ಇಡೀ ತಮ್ಮ ಜೀವನವನ್ನು ರಾಷ್ಟ್ರ ಸೇವೆಗಾಗಿಯೇ ಸಮರ್ಪಿಸಿಕೊಂಡಿರ್ತಕ್ಕಂಥ ಶೋಭಾ ಕರಂದ್ಲಾಜೆಯವರು ಸಂಘಟನೆಯ ಸಂಸ್ಕಾರವನ್ನು ಉಳಿಸಿಕೊಂಡು ಬಂದಂತಹ ಮಹಿಳೆ. ಅದು ಯಾರು ಏನು ಬೇಕಾದ್ರೂ ಮಾತಾಡಲಿ, ಸಹಜ ರಾಜಕಾರಣಿಗಳ ಮೇಲೆ ಆರೋಪ ಪ್ರತ್ಯಾರೋಪಗಳಿರುತ್ತೆ, ಅದನ್ನು ಹೊರತುಪಡಿಸಿ ನೋಡಬೇಕು. ಸುನಾಮಿ ಬಂದ ಸಂದರ್ಭದೊಳಗೆ ಇದೇ ಶೋಭಾ ಕರಂದ್ಲಾಜೆಯವರು ಅಲ್ಲಿ ರಾಶಿ ಹೆಣಗಳನ್ನು ತಾವೇ ಸ್ವತಃ ಹೊತ್ತು ಅಂತ್ಯ ಸಂಸ್ಕಾರ ಮಾಡಿದಂತಹ ಕರ್ನಾಟಕದ ಧೀಮಂತ ಮಹಿಳೆ. ಅವರು BJP, ಹಿಂದೂ ಯಾವ ನಮಗೆ ಬೇಡ. ನೆರೆ ಬಂದಾಗ ಮಂತ್ರಾಲಯದೊಳಗೆ ನೀರು ತುಂಬಿ ಹರಿದು ಹೋಗಿ ಇಡೀ ಮಂತ್ರಾಲಯ ಮುಳುಗಿದ ಸಂದರ್ಭಕ್ಕೆ ಸ್ವಾಮಿಗಳನ್ನು ರಕ್ಷಣೆ ಮಾಡಬೇಕು ಅಂತ ಹೇಳಿದಾಗ ಹೆಲಿಕಾಪ್ಟರ್ನಲ್ಲಿ ಹೋಗಿ ಸ್ವಾಮಿಗಳನ್ನು ಕರೆದುಕೊಂಡು ಬಂದು ಅವರಿಗೆ ಸುರಕ್ಷಿತ ಸ್ಥಳವನ್ನು ತಲುಪಿಸುವಂಥದ್ದು ಇದೇ ಶೋಭಾ ಕರಂದ್ಲಾಜೆ ಮಹಿಳೆ. ಹಾಗಾಗಿ
ನಾನು ಶೋಭಾ ಭೇಷ್ ಅಂದಂಥದ್ದು ಇದೇ ಕಾರಣಕ್ಕೆ. ರಾಜಕೀಯದೊಳಗೆ ಆರೋಪ ಪ್ರತ್ಯಾರೋಪ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಏನೂ ಮಾಡಿಲ್ಲ, ಇದು ಮಾಡಿಲ್ಲ, ಯಾರೇನಾದ್ರು ಮಾತಾಡ್ಕೊಳ್ಳಿ. ಈ ಒಂದು ದೃಷ್ಟಿಕೋನದಿಂದ ಅವ್ರನ್ನ ಮೆಚ್ಚಿಕೊಳ್ಳಬೇಕಾಗುತ್ತದೆ. ಅವರು ಮಾತನಾಡ್ತಾ ಇನ್ನೊಂದು ಮಾತನ್ನು ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ದೇಶದಲ್ಲಿ ಎಲ್ಲೂ ಇಲ್ಲ, ನಾಶವಾಗ್ತಾ ಇದೆ, ಕರ್ನಾಟಕದಲ್ಲೂ ಆಗುತ್ತೆ, ಎಚ್ಚರವಾಗಿರಿ ಅನ್ನುವಂಥದ್ದನ್ನು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳುವುದರ ಜೊತೆಗೆ ಕಲ್ಯಾಣಿ ಮಠದ ಸ್ವಾಮಿಗಳನ್ನು ಬಿಜಾಪುರಕ್ಕೆ ಬರುವುದನ್ನು ತಡೆ ಹಿಡಿದಿದ್ದೀರಲ್ಲ, ನಾನೇ ಆ ಸ್ವಾಮಿಗಳನ್ನು ಕರೆದುಕೊಂಡು ಬಿಜಾಪುರಕ್ಕೆ ಹೋಗುತ್ತೇನೆ, ನನ್ನನ್ನು ಬಂಧಿಸಿ, ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿ, ನೋಡೋಣ ಅದೇನಾಗುತ್ತೆ. ಈ ನಿಮ್ಮದು ತಾಲಿಬಾನ್ ಆಡಳಿತವಲ್ಲ ಅನ್ನುವಂಥದ್ದು ಶೋಭಾ ಕರಂದ್ಲಾಜೆಯವರ ಎಚ್ಚರಿಕೆಯ ಮಾತು. ಇನ್ನು ಅನೇಕ ವಿಚಾರಗಳನ್ನು ಹೇಳಿದ್ದಾರೆ, ಅದಷ್ಟು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗದವರು ಮುಖ್ಯಮಂತ್ರಿ ಆದಾಗ ಈ ರಾಜ್ಯದಲ್ಲಿ ಓಟು ಕೊಟ್ಟಂತ ಜನ ಸಂಭ್ರಮ ಪಟ್ರು. ಗ್ಯಾರಂಟಿಗಳ ಮೂಲಕ ನಮ್ಮ ಉದ್ಧಾರ ಆಗತ್ತೆ ಅಂತ ಅವ್ರು ಅನ್ಕೊಂಡಿದ್ರು. ಆದ್ರೆ ಸರ್ಕಾರ ನಡೀತಾ ಕರ್ನಾಟಕ ರಾಜ್ಯ ಸರ್ಕಾರ ಜನವಿರೋಧಿ ಸರ್ಕಾರ ಆಗಿ ಮೂಡ್ತಾ ಬಂದಿದೆ. ಗ್ಯಾರಂಟಿಗಳನ್ನು ಸರಿಯಾದ ರೀತಿಯಲ್ಲಿ ಕೊಡಕ್ಕಾಗ್ತಾ ಇಲ್ಲ. ಒಂದೇ ವರ್ಷದಲ್ಲಿ ಅವರು ಫೇಲ್ಯೂರ್ ಆದ್ರು. ಹೆಣ್ಮಕ್ಳಿಗೆ ಕಳೆದ 2-3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಉತ್ತರ ಕರ್ನಾಟಕದ ರೇಷನ್ ಸಾಗಣೆ ಮಾಡುವಂತ, ಅಕ್ಕಿ ವಿತರಣೆ ಮಾಡುವಂತ ಲಾರಿಗಳು ಸ್ಟ್ರೈಕ್ ಕೂತ್ರು, ನಮ್ಗೆ ದುಡ್ಡು ಕೊಡ್ಲಿಲ್ಲ ಅಂತ. ಉತ್ತರ ಕರ್ನಾಟಕದಲ್ಲಿ ಶಾಲಾ ಮಕ್ಕಳು ಧರಣಿ ಕೂತ್ರು, ನಮ್ಗೆ ಬಸ್ ಬರ್ತಾ ಇಲ್ಲ ಅಂತ. ರಾಜ್ಯದ ಗುತ್ತಿಗೆದಾರರು ನಿರಂತರವಾಗಿ ಆಗಾಗ ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ, ನಮ್ಗೆ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ, ಮತ್ತು ಯಾವುದೇ ಬಿಲ್ ಬಿಡುಗಡೆ ಆದ್ರೂ ಕೂಡ 80% ದುಡ್ಡು ನಮ್ ಕೈಗೆ ಬರ್ತಾ ಇಲ್ಲ ಅಂತ. ಯಾರು ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾರೆ ಅಂತವರು ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿ. ಭಾಗ್ಯವತಿ ಅನ್ನುವಂತ ಹೆಣ್ಮಗಳು ಗ್ರಂಥಪಾಲಕಿ ಕಳೆದ 3 ತಿಂಗಳಿಂದ ಸಂಬಳ ಬಂದಿಲ್ಲ ಅಂತ ನೋಟ್ ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಒಂದು ಕಡೆ ರಾಜ್ಯದಲ್ಲಿ ಜನರ ಆತ್ಮಹತ್ಯೆಗಳು, ಇನ್ನೊಂದು ಹದಗೆಟ್ಟಿರುವಂತ ಕಾನೂನು ಸುವ್ಯವಸ್ಥೆ. ಯಾವ ಮಕ್ಕಳು ಆಚೆ ಹೋದ್ರೆ ಅವ್ರ ಮನೆಗೆ ಬರ್ತಾರೆ ಅನ್ನುವಂತ ವಿಶ್ವಾಸ ಇಲ್ಲ. ತುಂಬಾ ಮಕ್ಕಳ ಮೇಲೆ ಅತ್ಯಾಚಾರ ನಡೀತಾ ಇದೆ. ಬೆಂಗಳೂರಂತ ನಗರದಲ್ಲಿ 2 ವೀಲರ್ ಅಲ್ಲಿ ಆಚೆ ಹೋದ್ರೆ ಮನೆಗೆ ಬರ್ತಾರೆ ಅನ್ನುವಂತ ವಿಶ್ವಾಸ ಇಲ್ಲ. ಯಾಕಂದ್ರೆ ಎಲ್ಲಿ ಗುಂಡಿಯಲ್ಲಿ ಬಿದ್ದು ಸಾಯ್ತಾರೆ ಅಂತ ಜನಕ್ಕೆ ಗೊತ್ತಿಲ್ಲ. ಯಾವುದೇ ರಸ್ತೆಯಲ್ಲಿ ಹೋದ್ರೂ ಕೂಡ ಕೇವಲ ಗುಂಡಿಗಳೇ ಗುಂಡಿಗಳು. ಒಂದು ಮಿಷನರಿ ತಗೊಂಡೋದ್ರೆ ಆ ಮಿಷನರಿ ಇನ್ನೊಂದು ಜಾಗಕ್ಕೆ ತಲುಪುದ್ರೊಳಗೆ ಅದರ ಪಾರ್ಟ್ಸ್ ಎಲ್ಲ ಅಳಗಾಡಿರುತ್ತೆ. ಇದನ್ನ ನಂಗೆ ಕೆಲವು BL ಅಧಿಕಾರಿಗಳು ಹೇಳಿದ್ರು, ನಮ್ಮ ಮಿಷನರಿ ಸಾಗಣೆ ಮಾಡಕ್ಕೆ ನಮ್ಗೆ ಸಮಸ್ಯೆ ಆಗಿದೆ. BL ಇಂದ ಆಚೆ ಬಂದ್ರೆ ಗುಂಡಿ ಬಿದ್ದಿರುವಂತ ರಸ್ತೆಗಳು, ಲಾರಿ ಸರಿಯಾಗಿ ಹೋಗ್ತಾ ಇಲ್ಲ, ಅದನ್ನ ಸರಿಯಾದ ಜಾಗಕ್ಕೆ ತಲುಪಿಸಕ್ಕೆ ನಮ್ಗೆ ಆಗ್ತಾ ಇಲ್ಲ, ಅದು ಡ್ಯಾಮೇಜ್ ಆಗ್ತಾ ಇದಾವೆ. ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರ ತಂದು ನಿಲ್ಲಿಸಿದೆ. ಕಿರಣ್ ಮುಜುಮ್ದಾರ್ ಶಾ ಹೇಳಿದ್ರು, ಯಾವುದೋ ಉದಾಹರಣೆ ಕೊಟ್ಟು ಹೇಳಿದ್ರು, ಯಾರೋ ವಿದೇಶಿಯರು ಬಂದಿದ್ರು, ಯಾಕೆ ಹಿಂಗೆ ರಸ್ತೆ ಇದೆ ಅಂತ ಕೇಳಿದ್ರು. ಇದು ಅವ್ರು ಕೇಳಿರುವುದೇ ತಪ್ಪಾಯ್ತು. ಇಷ್ಟು ವರ್ಷದಿಂದ ಕರ್ನಾಟಕದಲ್ಲಿ ಅವರು ಇದ್ದಾರೆ. ಬಯೋಕಾನ್ ನ ಐಕಾನ್ ಅಂತ ಇಡೀ ದೇಶ ಅವರನ್ನು ಗುರುತು ಮಾಡುತ್ತೆ. ಆ ಭಾಗದ ಹಲವಾರು ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ, ಹಾಸ್ಪಿಟಲ್ ಅನ್ನ ನಡೆಸ್ತಾ ಇದ್ದಾರೆ.
ಅವರು ರಸ್ತೆಗಳು ಯಾಕೆ ಗುಂಡಿ ಬಿದ್ದಿದ್ದಾವೆ, ಸ್ವಚ್ಛತೆ ಯಾಕೆ ಆಗಿಲ್ಲ ಅನ್ನೋದು ಕೇಳಿದ್ದೇ ತಪ್ಪಾಯಿತು. ಎಲ್ಲಾ ಮಂತ್ರಿಗಳು ಅವರ ಮೇಲೆ ಮುಗಿಬಿದ್ದಿದ್ದಾರೆ. ಮೋಹನ್ ದಾಸ್ ಪೈ ಹೇಳಿದ್ರು, ಇವರಿಗೆ ಕಿವಿ ಕೇಳಿಸಲ್ಲ. ಯಾರು ಸರ್ಕಾರದ ವೈಫಲ್ಯತೆಯನ್ನು ಮಾತಾಡ್ತಾರೆ ಅವರ ವಿರುದ್ಧ ಮಾತಾಡುವಂತ, ಅವರ ವಿರುದ್ಧ ಎಲ್ಲರೂ ಮಾತಾಡುವಂತ ಕೆಲಸವನ್ನ ಕರ್ನಾಟಕ ರಾಜ್ಯದ ಮಂತ್ರಿಗಳು ಮಾಡ್ತಾ ಇದ್ದಾರೆ. ಎಷ್ಟು ಜಿಲ್ಲೆಗೆ ನೀವು ಪ್ರವಾಸ ಹೋಗಿದ್ರಿ? ರಾಜ್ಯದಲ್ಲಿ ನೆರೆ ಬಂತು, ಎಷ್ಟು ಪರಿಹಾರ ಕೊಟ್ರಿ ಮತ್ತು ಎಷ್ಟು ಜಿಲ್ಲೆಗಳಿಗೆ ಹೋಗಿ ನೀವು ರಿವ್ಯೂ ಮೀಟಿಂಗ್ ಮಾಡಿದ್ರಿ? ನೆರೆ ಬಂದಂತ ಸಂದರ್ಭದಲ್ಲಿ ಅವರನ್ನು ಕೇಳುವವರು ಯಾರು? ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದೆ ಎಂದೂ ಬಾರದಂತ ಮಳೆ ಬರ್ತಾನೆ ಇದೆ, ಇನ್ನೂ ಬರ್ತಾ ಇದೆ. ಜನ ಸತ್ತಿದಾರೋ, ಜನ ಬದುಕಿದಾರೋ, ಇದನ್ನು ಕೇಳುವಂತ ಸರ್ಕಾರ ಬದುಕಿಲ್ಲ. ಒಬ್ಬ ಮಂತ್ರಿ ಜಿಲ್ಲೆಗಳಲ್ಲಿ ಹೋಗಿ ರಿವ್ಯೂ ಮೀಟಿಂಗ್ ಮಾಡ್ತಾ ಇಲ್ಲ. ಅವ್ರದೇ ಶಾಸಕರ ನೋವುಗಳನ್ನ ಕೇಳ್ತಾ ಇಲ್ಲ. ಗ್ಯಾರಂಟಿ ಎಷ್ಟು ವಿತರಣೆ ಆಗ್ತಾ ಇದೆ, ಎಷ್ಟು ಜನಕ್ಕೆ ತಲುಪ್ತಾ ಇದೆ ಅಂತ ರಿವ್ಯೂ ಆಗ್ತಾ ಇಲ್ಲ. ಅದಕ್ಕೊಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರನ್ನ ಜಿಲ್ಲಾವಾರು ಮಾಡಿದ್ದಾರೆ. ಅವರು ಅವ್ರದೇ ಕಾರುಗಳಲ್ಲಿ ತಿರುಗಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಒಂದೇ ಒಂದು ದಿನ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಿ 2.5 ವರ್ಷ ಆಯ್ತು, ಜಿಲ್ಲೆಗಳಿಗೆ ಹೋಗಿ ಕೂತ್ಕೊಂಡು 2 ಗಂಟೆ ರಿವ್ಯೂ ಮಾಡಿದನ್ನ ನಾವ್ಯಾರು ಕಂಡಿಲ್ಲ. ರಸ್ತೆಯಲ್ಲಿ ಹೋಗಲ್ಲ, ಯಾಕಂದ್ರೆ ರಸ್ತೆ ಸರಿ ಇಲ್ಲ ಅಂತ ನೋಡಕ್ಕೆ ರಸ್ತೆಯಲ್ಲಿ ಹೋಗ್ಬೇಕಲ್ಲ. ಎಲ್ಲಿ ಹೋದ್ರೆ ಅವ್ರು ಚಾಪರ್ ಅಲ್ಲಿ ಹೋಗ್ತಾರೆ, ಇಳಿತಾರೆ, ಜನರನ್ನು ಭೇಟಿ ಮಾಡಲ್ಲ, ಅವರ ಅಭಿಪ್ರಾಯ ಕೇಳಲ್ಲ. ಅಲ್ಲಿ ಯಾವುದೊಂದು ಕಾರ್ಯಕ್ರಮದಲ್ಲಿ ನಾಮಕಾವಾಸ್ತೆ ಭಾಗವಹಿಸ್ತಾರೆ, ವಾಪಸ್ ಬರ್ತಾರೆ ಮತ್ತೆ ಬೆಂಗಳೂರಿಗೆ. ಯಾವ ವಿಭಾಗ ಕೇಂದ್ರದಲ್ಲಿ ನೀವು ಎಷ್ಟು ದಿನ ವಾಸ ಇದ್ರಿ, ಯಾವ ಜಿಲ್ಲೆಯಲ್ಲಿ ನೀವು ಎಷ್ಟು ದಿನ ವಾಸ ಇದ್ರಿ, ಯಾವ ಜಿಲ್ಲೆಯಲ್ಲಿ ನೀವು ರಸ್ತೆಯಲ್ಲಿ ಓಡಾಡಿದ್ರಿ, ನಿಮ್ಮ ಮಂತ್ರಿಗಳನ್ನ ಎಷ್ಟು ಬಾರಿ ನೀವು ಇಂಥ ಜಿಲ್ಲೆಗಳಿಗೆ ಕಳಿಸಿದ್ರಿ, ಯಾರು ಕೇಳೋರು ರಾಜ್ಯದಲ್ಲಿ? ನಿಮ್ಮದೇ ಜಿಲ್ಲೆಯಲ್ಲಿ ಮೊನ್ನೆ ದಸರಾ ನಡೀತು, ಹಕ್ಕಿ ಪಿಕ್ಕಿ ಜನಾಂಗ ಪಾಪ ಅವರು ಕಲಬುರಗಿಯಿಂದ ಬಲೂನ್ ಮಾರಕ್ಕೆ ಅಂತ ಬಂದಿದ್ರು. ನಿಮ್ಮ ಕಾನೂನು ಸುವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಅಂದ್ರೆ ನಿಮ್ಮ ಮೂಗಿನ ನೇರದ ಕೆಳಗೆ ಆ ಮಗುವನ್ನ ಎತ್ಕೊಂಡು ಹೋಗಿ ಅತ್ಯಾಚಾರ ಮಾಡಿದ್ರು, ಕೊಲೆ ಮಾಡಿದ್ರು. ಏನ್ ನಡೀತಿದೆ ರಾಜ್ಯದಲ್ಲಿ? ಇದೆಲ್ಲವನ್ನ ಕೂಡ ದಿಕ್ಕು ತಪ್ಪಿಸಕ್ಕೆ ಇವತ್ತು 2 ಘಟನೆ ನಡೆದಿದೆ. ಜನ ಬೇಸತ್ತಿದ್ದಾರೆ. ಅದಕ್ಕೆ ಜನರ ದೃಷ್ಟಿಕೋನವನ್ನ, ಅವರ ಮೂಡನ್ನ ಬೇರೆ ಕಡೆ ತಿರುಗಿಸ್ಬೇಕು. ಅದಕ್ಕೆ ಏನ್ ಮಾಡ್ಬೋದು? ಅದಕ್ಕೆ ಪ್ರಿಯಾಂಕ ಖರ್ಗೆಯನ್ನ ಚೂ ಬಿಟ್ಟಿದ್ದಾರೆ. RSS ಅನ್ನ ಬ್ಯಾನ್ ಮಾಡಿ, RSS ಮೇಲೆ ಲಗಾಮು ಹಾಕಿ ಪತ್ರ ಬರೆಯೋದು, ಅದೊಂದು ದೊಡ್ಡ ಸುದ್ದಿ ಆಗೋದು. ಇದನ್ನ RSS ಅವರು ಸುದ್ದಿ ಮಾಡ್ತಾ ಇಲ್ಲ. ಅವ್ರು ಇವರಿಗೆ ಡೋಂಟ್ ಕೇರ್. ಅವ್ರು ಯಾಕೆ ಕೇರ್ ಮಾಡ್ತಾರೆ? ನೆಹರು ಅವರಿಗೆ ಎದುರದ RSS, ಇಂದಿರಾ ಗಾಂಧಿ ಅವರಿಗೆ ಎದುರದ RSS, ಪ್ರಿಯಾಂಕ ಖರ್ಗೆ ಅಂತ ಚಮಚನಿಗೆ ಎದುರುವಂತ ಪ್ರಶ್ನೆಗೆ ಬರಲ್ಲ. ಇಂಥ ಸಿದ್ದರಾಮಯ್ಯನ ಸರ್ಕಾರವನ್ನ ನಾವು ದೇಶದಲ್ಲಿ ಬಹಳ ನೋಡ್ತಾ ಇದ್ದೀವಿ. 1-2-3 ರಾಜ್ಯದಲ್ಲಿ ಸರ್ಕಾರ ನಡೆಸ್ಕೊಂಡು ನಾವೇನೋ RSSಗೆ ಬಿಜೆಪಿಗೆ ಹೆದರಿಸ್ತೀವಂತಂದ್ರೆ ಇದು ಮೂರ್ಖತನ. ಅಷ್ಟು ಕಾಮನ್ ಸೆನ್ಸ್, ಅಷ್ಟು ಸಾಮಾನ್ಯ ಜ್ಞಾನ ಇಲ್ಲದಂತ ಮಂತ್ರಿಗಳು ಮತ್ತೆ ಸರ್ಕಾರ ಇಲ್ಲಿದೆ. ಅದರ ಮೇಲೆ ಸಿದ್ದರಾಮಯ್ಯನವರು ನೋಟು ಬರೀತಾರೆ. ಇದನ್ನ ಪರಿಶೀಲನೆ ಮಾಡಿ. ಏನ್ ಪರಿಶೀಲನೆ ಮಾಡಬೇಕು? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ 1948ರಲ್ಲಿ ಬ್ಯಾನ್ ಮಾಡಿದ್ರೆ ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. 1975ರಲ್ಲಿ ನಮ್ಮೆಲ್ಲ ನಾಯಕರನ್ನೇ ಅರೆಸ್ಟ್ ಮಾಡಿದ್ರಿ. ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಹಳೆ ಜೈಲಲ್ಲಿ ನಮ್ಮ ವಾಜಪೇಯಿ ಅವರು, ಅದ್ವಾನಿ ಅವರು ಇದ್ರು. ಏನಾಯ್ತು? ನೀವೇನು ಮಾಡಕ್ಕಾಗಿಲ್ಲ. ಇವತ್ತು RSS ಒಂದು ಹೆಮ್ಮರವಾಗಿ ಬೆಳೆದಿದೆ. ನೆಹರು ಮಾಡಕ್ಕಾಗದನ್ನ, ಇಂದಿರಾ ಗಾಂಧಿ ಮಾಡಕ್ಕಾಗದನ್ನ ಕೇವಲ ಮಲ್ಲಿಕಾರ್ಜುನ ಖರ್ಗೆಯ ಹೆಸರಲ್ಲಿ ಬದುಕ್ತಾ ಇರುವಂತ ಪ್ರಿಯಾಂಕಾ ಗಾಂಧಿ ಮಾಡಕ್ಕಾಗತ್ತಾ? ಕುರ್ಚಿಗಾಗಿ ದಿನನಿತ್ಯ ಜಗಳಾಡ್ತಾ ಇರುವಂತ ಸಿದ್ದರಾಮಯ್ಯ ಮಾಡಕ್ಕಾಗತ್ತಾ? ನೀವು ಇನ್ನೊಂದ್ಸಾರಿ ಹುಟ್ಟಿ ಬಂದ್ರು ಮಾಡಕ್ಕಾಗಲ್ಲ. ನಿನ್ನೆ ಮತ್ತೊಂದು ಸುತ್ತೋಲೆ ಹೊರಡಿಸಿದ್ದಾರೆ. ಕಣ್ಣೇರಿ ಸ್ವಾಮೀಜಿ
ಇಡೀ ದೇಶದಲ್ಲಿ ಯಾವುದಕ್ಕೆ ಅವರು ಪ್ರಸಿದ್ಧತೆ? ಅವರ ಕೃಷಿಯನ್ನು ನೋಡೋದಕ್ಕೆ ದೇಶದ ಎಲ್ಲ ವಿಜ್ಞಾನಿಗಳು ಹೋಗ್ತಾರೆ, ಕೃಷಿ ತಜ್ಞರು ಹೋಗ್ತಾರೆ. ಕೃಷಿ ಕಲಿಯುವಂತ ಮಕ್ಕಳು ಹೋಗ್ತಾರೆ. ಕನ್ನೇರಿ ಮಠ ನೋಡ್ಬೇಕು, ಅವರ ಫಾರ್ಮ್ ಅನ್ನು ನೋಡ್ಬೇಕು, ಅವರ ಗೋಶಾಲೆಯನ್ನ ನೋಡ್ಬೇಕು, ಅವ್ರು ಮಾಡಿದಂತ ಕೃಷಿಯನ್ನು ನೋಡ್ಬೇಕು, ಅವ್ರು ಕಟ್ಟಿರುವಂತ ಆಶ್ರಮವನ್ನು ನೋಡ್ಬೇಕು, ಅವ್ರು ಹೇಗೆ ನೀರಿಲ್ಲದ ಜಾಗದಲ್ಲಿ ಕೂಡ ನೀರು ತಂದಿದ್ದಾರೆ ನೋಡ್ಬೇಕು. ಇದು ಕನ್ನೇರಿ ಮಠಕ್ಕಿರುವಂತ ಶ್ರೇಷ್ಠತೆ, ದೇಶದಲ್ಲಿರುವಂತ ಶ್ರೇಷ್ಠತೆ. ಅವರನ್ನ ನೀವು ಬಿಜಾಪುರಕ್ಕೆ ಬರದಂತೆ ತಡೆಯೋದಕ್ಕೆ ಸುತ್ತೋಲೆ ಹೊರಡಿಸಿದಿರಿ. ಇದಕ್ಕೆ ಹೇಳ್ತಾರೆ ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಅವರೇ, ಪರಮೇಶ್ವರ್ ಅವರೇ, ವಿನಾಶ ಕಾಲೇ ವಿಪರೀತ ಬುದ್ಧಿ. ವಿನಾಶ ಬಂದಿದೆ ನಿಮ್ಗೆ. ಒಬ್ಬ ಸ್ವಾಮೀಜಿಯ ಭಾಷಣವನ್ನ, ಅವರ ಭಾಷೆಯನ್ನ ಕೇಳುವಂತ ತಾಕತ್ತು ನಿಮ್ಗೆ ಉಳ್ಕೊಂಡಿಲ್ಲ. ಕನ್ನೇರಿ ಮಠದ ಒಬ್ಬ ಸ್ವಾಮೀಜಿ ಮಾತಾಡಿದಕ್ಕೆ ಬೆದರಿದ್ದೀರಿ. RSS ಅವರು ಒಂದು ದಿನ ಪಥಸಂಚಲನ ಮಾಡಿದಕ್ಕೆ ನೀವು ಹೆದರಿದ್ದೀರಿ. ಮಾಡಿದ್ಯಾವಾಗ? ಮೊನ್ನೆ ಸಂಡೆ ರಾಜ್ಯದಾದ್ಯಂತ ಪಥಸಂಚಲನ ನಡೀತು. ಪತ್ರ ತಕ್ಷಣ ಬಂತು ಪ್ರಿಯಾಂಕಾ ಖರ್ಗೆ ಅವರದು. ಕನ್ನೇರಿ ಮಠದ ಸ್ವಾಮೀಜಿ ಏನು ಹೇಳಿದ್ದಾರೆ ತಪ್ಪು? ಯಾವ ಭಯೋತ್ಪಾದಕತೆ ಕೆಲಸವನ್ನ ಅವ್ರು ಮಾಡಿದ್ದಾರೆ ಹೇಳಿ ನಂಗೆ. ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಪರಮೇಶ್ವರ್ ಅವರಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಕನ್ನೇರಿ ಮಠದ ಸ್ವಾಮೀಜಿ ಮಾಡಿದ ತಪ್ಪೇನು? ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಕನ್ನೇರಿ ಮಠ ಮಾಡಿದ ತಪ್ಪೇನು? ಲಿಂಗಾಯತರನ್ನ ಹೊಡಿಬೇಡಿ, ವೀರಶೈವರನ್ನ ಹೊಡಿಬೇಡಿ, ಜಾತಿ ಧರ್ಮದ ಮೇಲೆ ಹೊಡಿಬೇಡಿ, ಜಾತಿಯ ಸರ್ವೆ ಮಾಡಿ ನಮ್ಮನ್ನ ಗುಂಪು ಗುಂಪುಗಳಲ್ಲಿ ಛಿದ್ರ ಮಾಡಬೇಡಿ ಅಂತ ಹೇಳಿದ್ದು ತಪ್ಪ? 2013 ಸರ್ಕಾರ ಬಂದಾಗ ಕೂಡ ಈ ವೀರಶೈವ ಲಿಂಗಾಯತರನ್ನ ಒಡೆದಾಡುವಂತ ಪ್ರಯತ್ನ ಮಾಡಿದ್ರಿ. ಈಗಲೂ ಮತ್ತೆ ಅದನ್ನೇ ಮಾಡ್ತಾ ಇದ್ದೀರಿ. ಟೀಚರ್ ಸರ್ವೆ ಮಾಡಕ್ಕೆ ಇಷ್ಟ ಇಲ್ಲ, ಆದ್ರೂ ಸರ್ವೆ ಮಾಡಬೇಕು. ಜನಕ್ಕೆ ಅಂಕಿಅಂಶ ಕೊಡಕ್ಕೆ ನಾವು ರೆಡಿ ಇಲ್ಲ, ಆದ್ರೂ ಕೊಡ್ಬೇಕು. ಜಾತಿಯ ಸರ್ವೆ ಅಂತ ಕೇಳ್ತೀರಿ. ನಿಮ್ಗೆ ಎಷ್ಟು ಇನ್ಕಮ್ ಇದೆ, ನೀವೆಷ್ಟು ಓದಿದ್ದೀರಿ, ನಿಮ್ಮಲ್ಲಿ ಎಷ್ಟು ದನಗಳಿದಾವೆ, ಇಂತ 67 ಪ್ರಶ್ನೆ ಕೇಳ್ತೀರಿ. ಸಾಮಾನ್ಯ ಜ್ಞಾನ ಇರ್ಬೇಕಲ್ಲ ನಿಮ್ಗೆ. ಸರ್ವೆ ಮಾಡುವ ಕೆಲಸವನ್ನ ಕೇಂದ್ರ ಸರ್ಕಾರಕ್ಕೆ ಬಿಡಿ, ಸರ್ವೆ ಮಾಡ್ತಾರೆ, ಸೆನ್ಸಸ್ ಮಾಡ್ತಾರೆ ಅವರು. ಯಾವುದು ಮಾಡಬಾರ್ದು ಅದನ್ನು ಮಾಡ್ತೀರಿ, ಅದಕ್ಕೆ ದುಡ್ಡು ಖರ್ಚು ಮಾಡ್ತೀರಿ. ಆಯೋಗಗಳಿಗೆ ಎಷ್ಟು ದುಡ್ಡು ಖರ್ಚು ಮಾಡಿದ್ರಿ ನೀವು? ಕಾಂತರಾಜ್ ಆಯೋಗಕ್ಕೆ ಎಷ್ಟು ಖರ್ಚಾಯ್ತು? ಒಂದೊಂದು ಆಯೋಗವನ್ನ ಮಾಡಿ ಅದಕ್ಕೆ ದುಡ್ಡು ಖರ್ಚು ಮಾಡಿ ಅದರಲ್ಲಿ ಲೂಟಿ. ನಿಮ್ಮ ಯಾವುದೋ ಚಮಚ ಚೇಳಗಳಿಗೆ ದುಡ್ಡು ತಿನ್ನಕ್ಕೊಂದು ದಾರಿ. ಅದಕ್ಕಾಗಿ ಇವತ್ತು ಸಮಾಜವನ್ನ ಒಡೆಯುವಂತ ಕೆಲಸಕ್ಕೆ ಸರ್ವೆ ಅಂತ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಅದರ ಬಗ್ಗೆ ಮಾತಾಡಿದಂತ ಅದೃಶ್ಯ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ನೀವು ಬಿಜಾಪುರಕ್ಕೆ ಬರದಂಗೆ 3 ತಿಂಗಳುಗಳ ಕಾಲ ನಿಷೇಧ ಮಾಡಿದಿರಿ. ಯಾವ ಕಾರಣಕ್ಕೆ? ಸಿದ್ದರಾಮಯ್ಯನವರು, ಇದು ವಿನಾಶ ನಿಮ್ದು ಹತ್ರ ಆಗ್ತಾ ಇದೆ. ಸರ್ಕಾರದ ವಿನಾಶ ಹತ್ರ ಆಗ್ತಾ ಇದೆ. ಕಾಂಗ್ರೆಸ್ ಈಗಾಗಲೇ ಮನೆಗೆ ಹೋಗಿದೆ. ಯಾವ ರಾಜ್ಯದಲ್ಲಿ ನೀವಿದ್ದೀರಿ? ಗ್ಯಾರಂಟಿ ಗ್ಯಾರಂಟಿ ಅಂತ ಹೇಳಿ ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಏನೋ ಕಾಣಿಸ್ಕೊಂತ ಇದ್ದೀರಿ ನೀವು. ನಿಮ್ ಸರ್ಕಾರ ಪಾಪರ್ ಆಗಿದೆ. ತೆಲಂಗಾಣದ ಮುಖ್ಯಮಂತ್ರಿ ಹೇಳ್ತಾರೆ ಸರ್ಕಾರ ನಡೆಸಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನಂಗೆ ಸಂಬಳ ಕೊಡಕ್ಕೂ ದುಡ್ಡಿಲ್ಲ. ಇದು ತೆಲಂಗಾಣ. ಕರ್ನಾಟಕದಲ್ಲ ಲೈಬ್ರರಿಯನ್ ಸುಸೈಡ್ ಮಾಡ್ಕೊಂತಾರೆ, ನಂಗೆ ಸಂಬಳ ಕೊಟ್ಟಿಲ್ಲ, 3 ತಿಂಗಳಿಂದ ದುಡ್ಡು ಬಂದಿಲ್ಲ. ಸರ್ಕಾರಿ ನೌಕರರಿಗೆ ಸಂಬಳ ಕೊಡಕ್ಕಿಲ್ಲದಂತ ಸಿದ್ದರಾಮಯ್ಯನವರ ಸರ್ಕಾರ ಇವತ್ತು ದೊಡ್ಡ ಮಾತಾಡ್ತಾ ಇದೆ. ನೀವು ಕನ್ನೇರಿ ಮಠದ ಸ್ವಾಮೀಜಿಯವರಿಗೆ ಹಾಕಿದ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ಬಹಳ ದೊಡ್ಡ ಹೋರಾಟವನ್ನ ನೀವು ಎದುರಿಸಬೇಕಾಗತ್ತೆ. ನಿಮ್ಮ ವಿನಾಶ ಹತ್ರ ಆಗುತ್ತೆ, ನಿಮ್ಮ ಸರ್ಕಾರದ ವಿನಾಶ ಹತ್ರ ಆಗುತ್ತೆ. ಹೇಗೆ ಕಾಂಗ್ರೆಸ್ ದೇಶದಲ್ಲಿ ನಾಶ ಆಗಿದೆ, ಅದೇ ರೀತಿ ಕರ್ನಾಟಕದಲ್ಲಿ ನಾಶ ಆಗುತ್ತೆ. ಇಂಥ ದುರ್ಬುದ್ಧಿ ನಿಮ್ಗೆ ಯಾಕೆ ಬಂತು? ಒಬ್ಬ ಸ್ವಾಮೀಜಿಗೆ ನೀವು ನಿಷೇಧ ಮಾಡ್ತೀರಿ. ಆಯ್ತು, RSS ಅವರಿಗೆ ಅಲ್ಲಿ ಹೋಗ್ಬೇಡ ನಿಷೇಧ ಮಾಡಿದ್ದಾಯ್ತು, ಇಲ್ಲಿ ಬಿಜೆಪಿ ಅವರಿಗೆ ಮಾಡಿದ್ದಾಯ್ತು, ಕೇಸ್ಗಳು ಹಾಕಿಸಿದಾಯ್ತು, ಸೋಷಿಯಲ್ ಮೀಡಿಯಾದಲ್ಲಿ ಬರ್ದರೆ ಕೇಸ್ ಹಾಕಿದ್ದಾಯ್ತು.
ಈಗ ಸ್ವಾಮೀಜಿಗಳನ್ನ ನೀವು ಹಿಡ್ಕೊಂಡಿದ್ದೀರಿ. ಅದಕ್ಕಾಗಿ ನಾನು ಆಗ್ರಹ ಮಾಡುವಂಥದ್ದು, ಇಲ್ಲಾಂದ್ರೆ ನಾವೇ ಸ್ವಾಮೀಜಿಯವರ ಜೊತೆ ಹೋಗ್ತೀವಿ. ಅದೆಷ್ಟು ದಿನ ನೀವು ಜೈಲಲ್ಲಿ ಇರ್ತೀರಿ ನಾವು ನೋಡ್ತೀವಿ. ನೀವು ಕನ್ನೇರಿ ಮಠದ ಸ್ವಾಮೀಜಿಯವರ ನಿಷೇಧವನ್ನ ತಕ್ಷಣ ವಾಪಸ್ ತಗೋಬೇಕು. ಇಲ್ಲಾಂದ್ರೆ ನಾನೇ ಸ್ವಾಮೀಜಿಯನ್ನು ಕರ್ಕೊಂಡು ವಿಜಯಪುರಕ್ಕೆ ಹೋಗ್ತೀನಿ. ಅದೇನ್ ಮಾಡ್ತೀರಾ ಮಾಡಿ, ಅವ್ರ ಜೊತೆ ನನ್ನನ್ನೇ ಅರೆಸ್ಟ್ ಮಾಡಿ. ನಿಮ್ಗೆ ಯಾವ ಅಧಿಕಾರನೂ ಇಲ್ಲ. ಇದು ತಾಲಿಬಾನ್ ಆಡಳಿತ ಅಲ್ಲ, ಇದು ರಾಜ್ಯ ಸರ್ಕಾರ ನಿಮ್ಮ ಕೈಗೆ ಅಧಿಕಾರ ಕೊಟ್ಟಿದ್ದಾರೆ, ನಿಮ್ಮ ಗ್ಯಾರಂಟಿಯನ್ನು ನಮ್ಗೆ ಕೊಟ್ಟಿದ್ದಾರೆ. ಜನಕ್ಕೆ ಮೋಸ ಮಾಡಿದಂತ ಸರ್ಕಾರ ನಿಮ್ದು. ನಿಮ್ಗೆ ಮಾತಾಡಕ್ಕೆ ಅಧಿಕಾರ ಇಲ್ಲ. ಇವತ್ತು ನೆಲದಲ್ಲಿ ಓಡಾಡಿ ದಯಮಾಡಿ ಸಿದ್ದರಾಮಯ್ಯನವರಿಗೆ ವಿನಂತಿ ಮಾಡುದು, ಒಂದು 6 ತಿಂಗಳ ಕಾಲ ಚಾಪರ್ ಬಿಟ್ಬಿಡಿ, ನೆಲದಲ್ಲಿ ಓಡಾಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ಮನೆಯಲ್ಲಿ ಕೂತ್ಕೊಂಡು ರೂಲ್ ಮಾಡುದಲ್ಲ, ರಾಜ್ಯಕ್ಕೆ ಪ್ರವಾಸ ಹೋಗಿ ಜನರ ನೋವನ್ನ ಕೇಳಿ, ಅವ್ರು ಯಾವ ದುಃಖದಲ್ಲಿದ್ದಾರೆ ಕೇಳಿ, ಎಷ್ಟು ರಸ್ತೆ ಹಾಳಾಗಿದೆ ನೋಡಿ. ಇಂಥ ದುರ್ಬುದ್ಧಿಯ ಸರ್ಕಾರ ರಾಜ್ಯದಲ್ಲಿದೆ, ತಕ್ಷಣ ತಿದ್ದುಕೊಳ್ಳೋದು ಮಾಡಬೇಕು. ಇಲ್ಲದೆ ಹೋದ್ರೆ ಕನ್ನೇರಿ ಮಠದ ಸ್ವಾಮೀಜಿ ಜೊತೆ ನಾವು ನಿಲ್ತೀವಿ. ಅದೆಷ್ಟು ದಿನ ಜೈಲಲ್ಲಿ ಇರ್ತೀರಿ ನೀವು ವಿಜಯಪುರಕ್ಕೆ ಹೋದ್ರೆ ಅದನ್ನು ನೋಡೋಣ ಒಂದ್ಸರಿ. ಸರ್ಕಾರ ಸತ್ಯವನ್ನ ಸ್ವೀಕಾರ ಮಾಡಕ್ಕೆ ಸಿದ್ಧ ಇಲ್ಲ. ಸರ್ಕಾರ ಪ್ರಜಾತಂತ್ರ ರೀತಿಯಲ್ಲಿ ನಡಿಬೇಕು. ನಮ್ಮೆಲ್ಲರಿಗೆ ಕೂಡ ಮಾತಾಡುವ ಹಕ್ಕಿದೆ, ಮಾತಾಡುವ ಸ್ವಾತಂತ್ರ್ಯ ಇದೆ. ಇದನ್ನು ಒಪ್ಪಕ್ಕೆ ಸಿದ್ಧ ಇಲ್ಲ. ಖಾಲಿ ಸಂವಿಧಾನವನ್ನು ತಗೊಂಡು ಹೋಗ್ತಾ ಇರುವಂತ ಖಾಲಿ ತಲೆಗಳಿವು. ಹೇಗೆ ಸಂವಿಧಾನದ ಪುಸ್ತಕವನ್ನ ಖಾಲಿ ಹಿಡ್ಕೊಂಡು ಹೋದ್ರೋ ಅದೇ ರೀತಿ ಖಾಲಿ ತಲೆ ಆಗ್ಬಿಟ್ಟಿದೆ. ಸಂವಿಧಾನದಲ್ಲಿ ನಮ್ಗೆ ಬರದೆ ನಮ್ಗೆ ಮಾತಾಡುವ ಹಕ್ಕಿದೆ. ಈ ದೇಶದಲ್ಲಿ ಪ್ರತಿಯೊಬ್ಬನಿಗೆ, ನಿಮ್ಗೆ ದೇವರನ್ನ ನಂಬುವುದು ಬಿಡ್ಬೋದು ಹಕ್ಕಿದೆ, ನೀವು ಮಾತಾಡ್ಬೋದು ಹಕ್ಕಿದೆ. ನಂಗೆ ಅನ್ಯಾಯ ಆಗ್ತಿದೆ ಅಂತಂದ್ರೆ, ನಂಗೆ ಮಾತಾಡ್ಲಿಕ್ಕೆ ಹಕ್ಕಿಲ್ಲ ಅಂದ್ರೆ ಯಾವ ಕಾಲದಲ್ಲಿ ಇದೀವಿ ನಾವು? ನೀವು ಯಾವ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಿ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡಿದಂತ ಕಾಂಗ್ರೆಸ್ ಅದನ್ನೇ ಮತ್ತೆ ಈಗ ಪಾಲನೆ ಮಾಡ್ತಾ ಇದ್ದೀರಿ ನೀವು. ಚುನಾವಣೆಯಲ್ಲಿ ಸೋಲಿಸಿದಂತ ಕಾಂಗ್ರೆಸ್, ಪ್ರಿಯಾಂಕಾ ಖರ್ಗೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅವರ ಬಗ್ಗೆ ಮಾತಾಡ್ತಾರೆ. ಆ ಅಂಬೇಡ್ಕರ್ ಅವರನ್ನು ಸೋಲಿಸಿದವರು ಯಾರು? ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ದೇ ಕಾಂಗ್ರೆಸ್. ಅವರಿಗೆ ಉಳಕ್ಕೂ ನೆಹರೂರವರಿಗೆ ಡೆಲ್ಲಿ ಬೇಕು, ಇಂದಿರಾ ಗಾಂಧಿ ಅವರಿಗೆ ಡೆಲ್ಲಿ ಬೇಕು, ರಾಜೀವ್ ಗಾಂಧಿ ಅವರಿಗೆ ಡೆಲ್ಲಿ ಬೇಕು. ಆದ್ರೆ ಅಂಬೇಡ್ಕರ್ ಅಂತ ಒಬ್ಬ ಬುದ್ಧಿವಂತ, ಈ ದೇಶದ ಸಂವಿಧಾನ ರಚನೆ ಮಾಡಿದಂತ, ಇಡೀ ವರ್ಲ್ಡ್ ಅವರನ್ನ ಬುದ್ಧಿವಂತ ಕರೆದಂತ ಒಬ್ಬ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಉಳಕ್ಕೂ ಜಾಗ ಕೊಟ್ಟಿಲ್ಲ. ಅಂತ ದುಷ್ಟರು ನೀವು, ಅಂತ ಮಾನಸಿಕತೆ ನಿಮ್ದು. ಅದಕ್ಕೆ ಇವತ್ತು ಯಾವ ಸ್ವಾಮೀಜಿಯನ್ನು ಅವ್ರು ಒಪ್ಕೊಂತಾರೆ? ಯಾವ ಸ್ವಾಮೀಜಿಯನ್ನು ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪಲ್ಲ, ಯಾವ ದೇವರನ್ನು ಒಪ್ಪಲ್ಲ. ಅದಕ್ಕಾಗಿ ಎಲ್ಲ ದೇವರಿಗೆ ಅವಮಾನ ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಪ್ರತಿ ಒಂದು ಅಂಶಗಳು ಕೂಡ ಅವರು ತಮ್ಮದೇ ಆದಂತಹ ಆಲೋಚನೆಯಿಂದ ಹೇಳಿದ್ದಾರೆ. ಸರ್ಕಾರ ನಡೆದುಕೊಳ್ಳುತ್ತಿರತಕ್ಕಂಥ ರೀತಿ ನೀತಿಗಳು, ಸಮೀಕ್ಷೆಯಿಂದ ಹಿಡಿದು ಸಮೀಕ್ಷೆ ಯಾರಿಗೆ ಉಪಯೋಗವಾಗುತ್ತಿದೆ ಎನ್ನುವ ಪ್ರಶ್ನೆಯನ್ನು ಮಾಡಿದ್ದಾರೆ. ನಿಮ್ಮ ಶಿಷ್ಯರಿಗೆ ಹಣ ತಿನ್ನುವುದಕ್ಕಾಗಿ ಇದರ ಬಳಕೆಯಾಗುತ್ತಿದೆಯಾ ಅನ್ನುವಂಥ ಅನುಮಾನವನ್ನು ಶೋಭಾ ಕರಂದ್ಲಾಜೆ ವ್ಯಕ್ತಪಡಿಸಿದ್ದಾರೆ. ಒಂದು ದಿನದ ಪಥಸಂಚಲನಕ್ಕೆ ಹೆದರಿ ಹೋಯ್ತಾ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಜನ ಅನ್ನುವಂತಹ ಪ್ರಶ್ನೆಯನ್ನು ಮಾಡೋದರ ಮೂಲಕವಾಗಿ ಹಿಂದುತ್ವವಾದದ ಪ್ರಖರವಾದಂತಹ ಪತ್ರಿಕಾಗೋಷ್ಠಿಯನ್ನು ನಡೆಸಿದಂತಹ ಶೋಭಾ ಕರಂದ್ಲಾಜೆ ಅವರು ಅನೇಕರು ಮಾತನಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಒಬ್ಬ ಮಹಿಳೆ ದಿಟ್ಟವಾಗಿ ಮಾತನಾಡಬೇಕಾದರೆ ಅದಕ್ಕೆ ಶಕ್ತಿ ಇರಬೇಕು, ರಾಷ್ಟ್ರಕ್ಕೆ ಸಮರ್ಪಿತವಾಗುವ ಮನೋಭಾವ, ಆತ್ಮಾಭಿಮಾನವಿರಬೇಕು. ನೀವರೊಬ್ಬ ಸಂಸದರು, ಶಾಸಕರಾಗಿ ಗೆದ್ದೋದ್ಮೇಲೆ ಅಲ್ಲಿ ಹೋದರು, ಇಲ್ಲಿ ಇವ್ಯಾವ ಪುರಾಣ ಪುಣ್ಯ ಕಥೆಗಳನ್ನು ಪಕ್ಕಕ್ಕಿಟ್ಟು ನೋಡಿ. ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಸಚಿವರಾದಾಗ ಏನು ಮಾಡಿದ್ರು ಪಕ್ಕಕ್ಕಿಡಿ, ಇಂಧನ ಸಚಿವರಾದಾಗ ಏನು ಮಾಡಿದ್ರು ಅಭಿವೃದ್ಧಿಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟು ಕೇವಲ ಒಂದು ದೃಷ್ಟಿಕೋನದಲ್ಲಿ ನೋಡಿ. ಒಬ್ಬ ಮಹಿಳೆ ಈ ರೀತಿಯಾಗಿ ದೇಶದ ದೃಷ್ಟಿಯಿಂದ, ರಾಷ್ಟ್ರದ ದೃಷ್ಟಿಯಿಂದ, ದೇಶಭಕ್ತಿಯಿಂದ ಮಾತನಾಡುವಂತಹವರಿದ್ದಾರೆ ಅಂತ ಹೇಳಿದಾಗ ಅದು ಹೆಗ್ಗಳಿಕೆಗೆ ಪಾತ್ರ ಅಂತ ಒಪ್ಪಿಕೊಳ್ಳಬೇಕಾಗತ್ತೆ. ಬಹುಶಃ ಈ ವರದಿ ಬಿತ್ತರವಾದ ಮೇಲೆ ಯಾರ್ಯಾರು ಏನೇನು ಮಾತನಾಡ್ತಾರೋ ನನಗೆ ಗೊತ್ತಿಲ್ಲ, ಯಾರು ಏನಾದರೂ ಮಾತನಾಡಲಿ.
ಹಿಂದುತ್ವದ ಪ್ರಖರವಾದವನ್ನು ಉಳಿಸಿ ಬೆಳೆಸಿಕೊಂಡು ಬಂದಿರತಕ್ಕಂಥ ಶೋಭಾ ಕರಂದ್ಲಾಜೆಯವರು ಇವತ್ತು ರಾಜ್ಯದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಗೃಹ ಸಚಿವರಿಗೂ ಕೂಡ ವಾಗ್ದಾಳಿಯನ್ನು ನಡೆಸಿರ್ತಕ್ಕಂಥದ್ದು. ಸ್ವಾಮಿಗಳನ್ನು ಬಿಜಾಪುರಕ್ಕೆ ಬರೋದಕ್ಕೆ ತಡೆ ಹಿಡಿದಿರ್ತಕ್ಕಂಥದ್ದನ್ನು ವಿರೋಧಿಸಿರ್ತಕ್ಕಂಥದ್ದನ್ನು ನೋಡಿದಾಗ ಬಹುಶಃ ಇನ್ನು 2 ವರ್ಷದ ಚುನಾವಣೆಯೊಳಗೆ ಈ ರಾಜ್ಯಕ್ಕೆ ಮಹಿಳಾ ಮುಖ್ಯಮಂತ್ರಿ ಅನ್ನುವ ಘೋಷಣೆಯ ಸಹಿತವಾಗಿ ಇವರನ್ನೇನಾದರೂ ಮಾಡಿದ ಪಕ್ಷದೊಳಗೆ BJP ಉಸಿರಾಡಬಹುದೇನೋ ಅನ್ನುವಂಥ ಮಾತುಗಳನ್ನು ಅನೇಕರು ಆಡಿದ್ದಾರೆ. ಇದರಲ್ಲಿ ನಮ್ಮದು ಯಾವುದು ವಿಶೇಷವಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಇದುವರೆಗೆ ಯಾರೂ ಮಹಿಳಾ ಮುಖ್ಯಮಂತ್ರಿಗಳಾಗಿಲ್ಲ. ಶೋಭಾ ಕರಂದ್ಲಾಜೆಗೆ ಅವಕಾಶ ಕೊಡಬಾರದೇಕೆ ಎನ್ನುವ ಒಂದು ವರ್ಗ, ಯತ್ನಾಳ್ ಅಂಥವರಿದ್ದರೆ ಹಿಂದುತ್ವಕ್ಕೆ ಇನ್ನೊಂದಷ್ಟು ಬೆಲೆ ಬರುತ್ತೆ ಅನ್ನುವಂಥ ಒಂದು ವರ್ಗ, ಯತ್ನಾಳಿಗೆ ಒಂದು ಉತ್ತಮ ಅಧಿಕಾರ ಕೊಡಿ ಎನ್ನುವಂಥ ವರ್ಗಗಳ ಮಧ್ಯದಲ್ಲಿನ ಭಾಷಣಗಳು ಕೇಳುವ ಸಂದರ್ಭಗಳಿಗೆ, ಅಭಿಪ್ರಾಯಗಳು ಕೇಳುವ ಸಂದರ್ಭಗಳಿಗೆ, ಅನಿಸಿಕೆಗಳನ್ನು ಹೇಳುವ ಸಂದರ್ಭಗಳಿಗೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಂದರ್ಭಗಳಿಗೆ ಯಾಕೆ BJPಯವರು ಈ ರೀತಿಯಾಗಿ ಒಮ್ಮೆ ಚಿಂತಿಸಬಾರದು? ರಾಜ್ಯದ ಮಹಿಳಾ ಮುಖ್ಯಮಂತ್ರಿ ಅನ್ನುವ ಘೋಷಣೆಯನ್ನು ಮಾಡುವ ಮೂಲಕವಾಗಿ ಒಂದು ಪ್ರಬಲ ಕೋಮಿಗೂ ಅವಕಾಶ, ಮತ್ತೊಂದು ಮಹಿಳೆಗೂ ಅವಕಾಶ, ಇವೆರಡನ್ನು ಉಪಯೋಗಿಸಿಕೊಳ್ಳಬಹುದೇನೋ ಅಂತ ಹೇಳಿರುವ ಅಭಿಪ್ರಾಯವನ್ನು ನಿಮ್ಮ ಗಮನಕ್ಕೆ ತರ್ತಾ, ನೆಹರು, ಇಂದಿರಾ ಗಾಂಧಿ ಮಾಡಲಾಗದ್ದನ್ನು ಪ್ರಿಯಾಂಕಾ ಖರ್ಗೆನೂ ಮಾಡೋಕ್ಕಾಗೋದಿಲ್ಲ, ನೀವು ಇನ್ನೊಂದು ಜನ್ಮ ಎತ್ತಿದರೂ ಇದು ಸಾಧ್ಯವಿಲ್ಲ ಅಂತ ಹೇಳಿರ್ತಕ್ಕಂಥ ಪೂರ್ಣ ವರದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.